ಯೋಜನೆ ಮಾಡಿದ್ರು ಅವ್ರಿಗೆ ಯಾಕೆ ಪತ್ರ ಬರೆಯಕ್ಕೆ ಹೋದ್ರಿ ನೀವು ಅಂತ ಯೋಜನೆ ಮಾಡಿದವ್ರು ಯಾರ್ರಿ? ಎರಡನೇ ಸರಿ ಮುಖ್ಯಮಂತ್ರಿ ಆಗ 18ರಲ್ಲಿ ಮುಖ್ಯಮಂತ್ರಿ ಆದಾಗ ಅವಾಗ ಬಿಟ್ಬಿಟ್ಟಿದ್ರೆ ಸಮಸ್ಯೆ ಐತೆ ಇದು. ನಾನು ಹೇಳಿದೆ ಮುಖ್ಯಮಂತ್ರಿಗಳು ನಮ್ಮ ಗಮನಕ್ಕೆ ತರದೆ ಯಾರೋ ಪತ್ರ ಬರ್ಸೋರು ಮುಖ್ಯಮಂತ್ರಿಗಳು ಅಂತ ಹೇಳಿ. ನಾನು ಹೇಳಿದ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರು ಬರೀರಿ ಬೇಕಾದ್ರೆ ಬಿಜೆಪಿ ಅವ್ರಿಗೂ ಯಾರು ಇನ್ನೊಬ್ರಿಗೆ ಬರೀರಿ. ಕುಮಾರಸ್ವಾಮಿ ಅವರ ಯೋಜನೆ ಮಾಡ್ಬಿಟ್ಟು ಬನ್ರಿ ಇಲ್ಲ ಚರ್ಚೆ ಮಾಡ್ತೀನಿ ಅಂದ್ರೆ ಅರ್ಥ ಏನ್ರಿ? ಹಾಸ್ಯಾಸ್ಪದ ಅಲ್ವಾ ಅದು? ಯೋಜನೆ ಮಾಡಿದವರೇ ಬನ್ನಿ ಚರ್ಚೆ ಮಾಡೋಣ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ಓಕೆ, ಅವ್ರಿಗೆ ಎರಡನೇ ಸರಿ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಇದು ನನ್ನ ಕನಸಿನ ಯೋಜನೆ, ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂಥ ಜಾಗದಲ್ಲಿ 40% ಕೊಡ್ತೀನಿ ಅಂದರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದ್ರೆ ನಾವು ರೈತರು ವಿರೋಧಿಗಳು. ಏನು ಮಾಡೋದು ನಾವು? ಅದಕ್ಕೆ ಅವ್ರು ರಾಜಕೀಯ ಬೆಳ್ಸಕ್ಕೆ ಬಂದವ್ರೆ. ಅದ್ರ ಅವಶ್ಯಕತೆ ಇರಲ್ಲ ಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ನಾವು ಹೇಳಿದ್ವು, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ, ಬಂದು ಅವ್ರು ಪೂಜೆ ಮಾಡ್ಕೊಳ್ಳಿ. ನಾನು ಹೇಳಿಲ್ಲ ಈ ಮಾತನ್ನ. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು, ನೇರವಾದಂಥ ವಿಚಾರ ಚರ್ಚೆ ಮಾಡಬೇಕು. ಬಂದು ಹೇಳಕ್ಕೆ ಹೇಳ್ರಿ. ಇದೇ ರೈತರು ಹೇಳಿದ್ದು ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟು ನಮ್ಮವರು. ಸುಮ್ಮನೆ ಡೋಂಗಿ ರಾಜಕಾರಣ ಆಯ್ತಪ್ಪ. 2018ರಲ್ಲಿ ಒನ್ ರೆಸಲ್ಯೂಷನ್ ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಬಿಟ್ಟು ಕ್ಯಾಬಿನೆಟ್ನಲ್ಲಿ ನೋಡ್ರಿ ಇದನ್ನು ಡ್ರಾಪ್ ಮಾಡಿದ್ವಿ ಅಂತ ಮಾಡಿ ಮುಗಿದೋಗಿತ್ತು, ಮಾಡ್ಬೋದಾಗಿತ್ತಲ್ಲ. ಈಗ ನಾಟಕ ಯಾಕೆ ಆಡಬೇಕು? ಒನ್ ರೆಸಲ್ಯೂಷನ್ ರೆಡ್ ಝೋನಿಂದ ತೊಂದರೆ ಏನಾಗುತ್ತೆ ಅಂತ ನೀವಾಗಲೇ ಮಾಹಿತಿ ತಗೊಂಡಿರ್ಬೇಕಲ್ಲ. ರೆಡ್ ಝೋನ್ ಇರೋದ್ರಿಂದ ಯಾವುದು ಏನು ಕೂಡ ಅಲ್ಲಿ ಕನ್ವರ್ಷನ್ ಆಗಲಿ ಮತ್ತೊಂದಾಗಲಿ ಅಭಿವೃದ್ಧಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಮಾಯಕರು. ಯಾರಿಗೆ ತೊಂದರೆ ಆಯಿತು, ಯಾರಿಗೆ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರೆಲ್ಲರೂ ಕೂಡ ಥ್ರೋ ಅವೇ ಪ್ರೈಸ್ನಲ್ಲಿ ಕೊಟ್ಟಿದ್ದಾರೆ ಜಾಗನ. ಯಾರಿಗೆ? ಬೆಂಗಳೂರಿನವ್ರಿಗೆ ಒಂದು ಪೆಟ್ರೋಲ್ ಬಂಕ್ ಮಾಡೋಕ್ಕೆ ಜಾಗ ಇಲ್ಲ ಅಲ್ಲಿ, ಒಂದು ಹಾಸ್ಪಿಟ್ಲ್ ಮಾಡೋಕ್ಕೆ ಜಾಗ ಇಲ್ಲ, ಒಂದು ಡೈರಿ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ಅಂದರೆ ಇದೆಲ್ಲ ತೊಂದರೆ ಅಲ್ವಾ ರೆಡ್ ಝೋನಿಂದ? ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡೋಣ ಕೇಳ್ರಿ. ಇದನ್ನ ಕೇತ್ಕರ್ನಲ್ಲಿಂದ ಇದನ್ನು ಒಪ್ಪೋದ್ರ ಕೇಳಿ ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಏನು ಮಾಡೋದು ಬೇಡ, ಅವ್ರು ರೆಡ್ ಝೋನ್ ಮಾಡಿಕೋದ್ರ ಕೇಳಿ. ರೆಡ್ ಝೋನ್ ಅಂದ್ರೆ ಏನಂತ ಗೊತ್ತಾ? ಹೋಲಿ ಕುಮಾರಸ್ವಾಮಿ ಅವ್ರಿಗೆ ಕೇಳಿ ಹೋಲಿ. ಸುಮ್ಮನೆ ಏನೋ ಅವ್ರು ಇಷ್ಟ ಬಂದ ಏನೇನು ರೆಡ್ ಝೋನ್ ಅಂದ್ರೆ ಏನು? ಹೌದಲ್ವೇ? ನೀವು ಆದೇಶ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿದ್ಮೇಲೆ ಅವಾಗ ಮುಖ್ಯಮಂತ್ರಿ ಯಾರಿದ್ರು ಮಾಡಿದಾಗ? BMRDA ಅವರು ಈ ಆದೇಶ ತಂದಾಗ ಇಲ್ಲಿ ಯಾವುದು ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ವಿತೌಟ್ ಸರ್ಕಾರದ ಪರ್ಮಿಷನ್ ಅಂತ ತಂದಾಗ ಯಾರು ಮುಖ್ಯಮಂತ್ರಿ ಅಲ್ವಾ? ಇದನ್ನ ಮಾಡಬೇಕು ಅಂತ ಮೊದಲು ಮೀಟಿಂಗ್ ಮಾಡಿದ ಮುಖ್ಯಮಂತ್ರಿ ಯಾರು ಅಲ್ವಾ? ಮತ್ತೆ ನೀವು ಮಾಧ್ಯಮದ ಸರಿಯಾಗಿ ಕೇಳ್ಬೇಕು. ಅವ್ರನ್ನ ಮಾತ್ರ ಕೇಳಲ್ಲ, ನಮ್ಮನ್ನ ಮಾತ್ರ ಟ್ವಿಸ್ಟ್ ಮಾಡಿ ಕೇಳ್ತೀರಾ. ಅವ್ರನ್ನ ಕೇಳಿ ನೀವು. ಅವ್ರೆಲ್ಲ ಹಿಟ್ ಅಂಡ್ ರನ್ ಕೇಸ್ ಅಂತ ಗೊತ್ತಿಲ್ವಾ? ಹೋಯ್ತಾ ಏನೋ ಒಂದು ಹೇಳ್ಬಿಟ್ಟು ಹೊಂಟಾಗೋದು. ನೀವು ಮಾಧ್ಯಮದವ್ರು ಅದೇ ತೋರಿಸ್ತೀರಾ, ಅದನ್ನ ನೀವು ಟ್ವಿಸ್ಟ್ ಮಾಡಲ್ಲ. ಯಾರು ಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಯಾರು ಕೇಳಿದ್ರ? ಅವರೊಂದು 25,000 ಜನ ಬರ್ತಾರೆ. ಮುಖ್ಯಮಂತ್ರಿ ಬಂದವ್ರೆ ಅಂದ್ರೆ ನಮ್ಮ ಪಕ್ಷ 25,000 ಜನ ಹೊಡೆದಾಡಬೇಕು. ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬೇಕು. DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು. ಅಲ್ಲ ಕಣ್ರಿ, ಅಲ್ಲಿ ಸ್ಥಳದಲ್ಲಿ ಅವ್ರ ರೈತರು ಬರ್ತಾರೆ, ನಮ್ಮವರು ಬರ್ತಾರೆ. ಹೊಡೆದಾಡಿದ್ರೆ ನಾಳೆ ಕೆಟ್ಟ ಹೆಸರು ಯಾರಿಗೆ? ಕುಮಾರಸ್ವಾಮಿ ಅವರು ಇದರಲ್ಲಿ ಬೇಳೆ ಬೇಯಿಸ್ಕೋಬೇಕು. ನಾವು ನಮ್ಮ ರೈತರುಗಳು ಬೇಡ, ನೀವು ಅವ್ರು ಯಾಕೆ ಮಾಡ್ತಾರೆ? ನೀವು ಯಾಕೆ ಮಾಡ್ತೀರಾ? ನೀವು ಯೋಜನೆ ಮಾಡಕ್ಕೆ ಕೊಟ್ಟಿದ್ರೆ ನೀವು ಯಾಕೆ ಪಾದಯಾತ್ರೆ ಮಾಡ್ತೀರಾ? ಅವ್ರೇನೋ ಬೇಡ ಅಂತ ಅವ್ರು ಮಾಡಿದವ್ರೇನೆ ಬಂದು ಅವ್ರು ರಾಜಕಾರಣ ಮಾಡಕ್ಕೆ ಬಂದು ಪಾದಯಾತ್ರೆ ಮಾಡ್ತಾರೆ. ನಾವು ರಾಜಕಾರಣದ ಪಾದಯಾತ್ರೆ ಮಾಡೋದು ಬೇಡ. ನಮಗೆ ಪರಿಹಾರ ಬೇಗ ಕೊಡಿ, ಫೈನಲ್ ನೋಟಿಫಿಕೇಶನ್ ಮಾಡಿ ನಮಗೆ ಬೇಗ ಪರಿಹಾರ ಕೊಡಿ ಸ್ವಾಮಿ. ನಮ್ಮನ್ನು ಇನ್ನೂ ನೀವು ತ್ರಿಶಂಕು ಸ್ವರದಲ್ಲಿ ಇಟ್ಟಿದ್ದೀರಾ ಅಂತ ನಮ್ಮವರೆಲ್ಲ ಗಲಾಟೆ ಮಾಡ್ತಾರೆ. ಈಗ ಅವರು ವಿರೋಧವಾಗಿರೋರು ಅಂದ್ರೆ JDS ಪ್ರಾಯೋಜಿತನ? ಅವ್ರು JDS ಪ್ರಾಯೋಜಿತ ಆದರೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ ನಾವು ಒಪ್ಬೋದು. ಕುಮಾರಸ್ವಾಮಿ ಅವರ ಸ್ಟೇಜ್ ಮೇಲೆ ಬಂದಾಗ, ಕುಮಾರಸ್ವಾಮಿ ಅವರ ಸ್ಟೇಜಿಗೆ ಬಂದಿದ್ರೆ ಅವ್ರು JDS ಪ್ರಾಯೋಜಿತನ ಆದಂದ್ರೆ ಹೇಳಿ. ಅದು JDS ಪ್ರಾಯೋಜಿತ ಆದರೆ ಇದು ಕಾಂಗ್ರೆಸ್ ಪ್ರಾಯೋಜಿತ. ಅದೇ ಶೀಘ್ರದಲ್ಲೇ ಮಾಡ್ತೀವಿ, ಅದು ಶೀಘ್ರದಲ್ಲೇ ಆಗ್ತದೆ. ಎಲ್ಲದಕ್ಕೂ ಸಾಧಕ ಬೇಕಾಗುತ್ತೆ. ಯಾಕೆ ಪುನರ್ವಸತಿ ನಾವೀಗ ಸಾಕಷ್ಟು ಮಾಡಿಕೊಟ್ಟಿದ್ದೀವಿ. ನಾವು ಇನ್ನೊಂದೇನು ವಿಚಾರ ಹೇಳೋದು ಅಂತಂದರೆ, ಯಾರು ಜಮೀನೇ ಇಲ್ಲ ಅವ್ರಿಗೆ, ಆ ಭಾಗದಲ್ಲಿ ವಾಸ ಆಗೋರೆ, ಏನು ನೋಟಿಫಿಕೇಶನ್ ಆಗಿದೆಯಲ್ಲ ಆ ಭಾಗದಲ್ಲಿ ವಾಸ ಆಗೋರೆ ಜಮೀನೇ ಇಲ್ವಲ್ಲ, ಅವರು ಹೋಗಿ ನಮ್ಮ ಪಂಚಾಯಿತಿ ಕಚೇರಿಗಳಲ್ಲಿ ಈಗ SIR ಮಾಡ್ತಾ ಇದ್ದಾರೆ ನೋಡಿ. ಈಗ 2002 ಮತ್ತು 2025ರಲ್ಲಿ ಯಾರ್ದು ಓಟ್ ಇದೆ ಅವರು ನೇರವಾಗಿ ಇದಕ್ಕೆ ವೋಟರ್ ಲಿಸ್ಟ್ಗೆ ರಿಜಿಸ್ಟರ್ ಮಾಡ್ಕೋಬೋದು ಅಂತೇಳಿ SIR ಮಾಡ್ತಾರಲ್ಲ, ಅದೇ ರೀತಿ ಇದರಲ್ಲಿ ಅವ್ರ ಹೆಸರುಗಳಿದ್ರೆ ಅಂಥವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಒಂದು ಸೈಟ್ ಕೊಡಬೇಕು 30-40 ಅಂತ ತೀರ್ಮಾನ ಮಾಡಿದ್ದೀವಿ. ಈ ಪ್ರಕ್ರಿಯೆಯಿಂದ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾಳೆಯಿಂದನೇ ಯಾರು ಆ ಥರ
ಜಮೀನೇ ಇಲ್ದೇ ಆ ಭಾಗದಲ್ಲಿ ವಾಸ ಮಾಡ್ತಾವ್ರೆ. ಅವರೆಲ್ಲರೂ ಪಂಚಾಯತಿಗೆ ಹೋಗಿ ಅರ್ಜಿಗಳನ್ನ ಕೊಟ್ಟರೆ ಆ ಅರ್ಜಿನ ಪರಿಶೀಲನೆ ಮಾಡಿ ಇದನ್ನು ಪರಿಶೀಲನೆ ಮಾಡಿ ಕಾನೂನನ್ನು ನಾವು ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ 30-40 ಸೈಟ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ತಪ್ಪೇನಿದೆ, ಅವರು ಹೋರಾಟ ಮಾಡೋರು ಹೋರಾಟ ಮಾಡಲಿ, ತಪ್ಪೇನಿಲ್ಲ. ನಾವು ಇದು ಮಾಡ್ತಾ ಇಲ್ಲ, ಮಾಡಲಿ. ಅವ್ರು ಕೋರ್ಟ್ ತೀರ್ಮಾನಕ್ಕೆ ಎಲ್ಲರೂ ಅಂತಿಮವಾಗಿ ನಾವು ತಲೆ ಬಾಗ್ಲೇಬೇಕಲ್ಲ, ನಾವು ತಲೆ ಬಾಗ್ತೀವಿ ಕೋರ್ಟಲ್ಲಿ ತೀರ್ಮಾನ. ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಲ್ಲ, ಡೆಲ್ಲಿಲಿ ಬರೆದು ಕಳ್ಸರಿ, ಇಲ್ಲಿ ಹೊಡೆದಾಕ್ಬಿಡ್ತಾರೆ, ಬೇರೆಯವ್ರು ಬರ್ಬಿಡ್ತಾರೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ಆಗತಕ್ಕ ಎಷ್ಟು ತೀರ್ಮಾನ ಆಗತಕ್ಕ ಏನು ಮಾಡೋಕ್ಕಾಗಲ್ಲ. ಯಾರೋ ಲೀಡರ್ಗಳು ಕಿವಿ ನೆಟ್ಗಾಬಿಟ್ಟು ಹೊಡೆದಾಕ್ತಾರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳೆಲ್ಲ ಹಂಗೇನೆ. ಅವ್ರು ಬರೀ ಕಾಂಗ್ರೆಸ್ ಅಂತಲ್ಲ, ರಾಷ್ಟ್ರೀಯ ಪಕ್ಷದಲ್ಲಿ ಅಲ್ಲಿ ಒಂದು ತೀರ್ಮಾನ ಆಗಿರ್ತದೆ, ಇಲ್ಲಿ ಬರೋಟಕ್ಕೆ ಬೇರೆ ತೀರ್ಮಾನಗಳಾಯ್ತವೆ. ತೀರ್ಮಾನ ಆದಾಗ ಅಲ್ಲಿಂದನೇ ಫೋನ್ ಮಾಡ್ತಾರೆ, ನೋಡಪ್ಪ ಇದಾಗಲಿ ಬದಲಾವಣೆ ಮಾಡಿದ್ದವ್ರು ಕೊಡಿ ಅಂತಾರೆ. ಅವಾಗ ಬದಲಾವಣೆಗಳಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಕೈ ಮೇಲೆ ಎಂತವರು ಜಾಸ್ತಿ ಅವರೇ, ಕಾಲು ಎಳೆಯವರು ಜಾಸ್ತಿ ಅವರು. ಅದೇ ರಾಷ್ಟ್ರೀಯ ಪಕ್ಷದ ಗಮ್ಮತ್ತು. ನೋಡೋಣ, ಅದನ್ನ ಬಂದ್ಮೇಲೆ ಪಟ್ಟಿ ಅನೌನ್ಸಾದಾಗ ಹೇಳ್ತೀನಿ. ಪಟ್ಟಿನೇ ಬಂದಿಲ್ಲ, ಇದೇ ಹೇಳೋದು. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದು. ಈತಪ್ಪ ಎಲ್ಲ ಒಗ್ಲಿರಿ, ನಾನು ಜಾತಿ ಬದಲಾವಣೆ ಮಾಡ್ಕೊಳಕಾಯ್ತು, ಸರ್ಟಿಫಿಕೇಟ್ ತಗೊಳಕಾಯ್ತದ. ಒಗ್ಲಿರು ಕೊಡೋದ್ರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದರೆ ನಾವು ಆ ಕಾಂಪಿಟೇಷನ್ ಭಾಗವಹಿಸ್ತಾ ಇದ್ದೀವಿ. ಅದನ್ನೇ ಹೇಳಿದ್ ನಾವು, ಅಲ್ಲೊಂದು ಇಲ್ಲೊಂದು ಆಗ್ಬಿಡ್ತದೆ ಅಂತ. ವೇಣುಗೋಪಾಲ್ ಅವ್ರನ್ನ ಮಾತ್ರ ಭೇಟಿ ಮಾಡಿದ್ರು. ಸುರ್ಜೇವಾಲಾ ಅವ್ರೇನೋ ಅವತ್ತು ಒಂದು 2 ದಿವಸ ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಅವರು ಇದರಲ್ಲಿಲ್ಲ, ಡೈರಿನಲ್ಲಿ ಇಲ್ಲ. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋಗಿದ್ದಾರೆ. ಅದರಿಂದ ಸುರ್ಜೇವಾಲಾ ಅವ್ರ ಒಬ್ಬರನ್ನ ಭೇಟಿ ಮಾಡಿದ್ದು, ಅಲ್ಲ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದು. ಭರವಸೆ ಏನೂ ಇಲ್ಲ, ನಮ್ಮ ಅಭಿಪ್ರಾಯ ತಿಳಿಸ್ಬಿಟ್ಟು ಬಂದಿದ್ದೀವಿ. ನನ್ನ ಯಾಕೆ ಮಂತ್ರಿ ಮಾಡಬೇಕು ಅಂತ ಅವ್ರಿಗೆ ಮನವರಿಕೆ ಮಾಡ್ಬೇಕಲ್ಲ, ಅದನ್ನು ಮಾಡ್ಬಿಟ್ಟು ಬಂದಿದ್ದೀವಿ. ಹೈಕಮಾಂಡ್ಗೂ ಕೂಡ ಅಲ್ಲಿ ಮನವರಿಕೆ ಆಗ್ಬೇಕಲ್ಲ, ಯಾಕೆ ಬಾಲಕೃಷ್ಣ ಅವ್ರನ್ನೇ ಮಂತ್ರಿ ಯಾಕೆ ಮಾಡ್ಬೇಕು ಅಂತ ಅದು ಮನವರಿಕೆ ಮಾಡಬೇಕು. ನಾನು 5 ಸರಿ ಗೆದ್ದಿದ್ದೀನಿ, ನನಗೊಂದ್ಸರಿ ಅವಕಾಶ ಮಾಡಿಕೊಡಿ ಅಂತ ಅಂದು. ಅವರು ನಿಮ್ಮಲ್ಲಿ ತುಂಬ ಜನ ಇದ್ದಾರಲ್ಲ ಅಂತಂದ್ರು. ಅಂದರೆ ಅವ್ರಿಗೆಲ್ಲ ಅವಕಾಶ ಸಿಕ್ಕಿದ್ರೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. CM ಅವ್ರು ಯಾರಿಗೂ ಭರವಸೆ ಕೊಡ್ತಾ ಇಲ್ಲ, ಎಲ್ಲ ಹೈಕಮಾಂಡಲ್ಲೇ ತೀರ್ಮಾನ ಆಗೋದು. CM ತೀರ್ಮಾನ ಮಾಡಲ್ಲ, ಇದನ್ನು ಒಂದು ಹೈಕಮಾಂಡ್. ಯಾರಿಗೆ ಅವ್ರೇ ನಾವು ಏನು ಒಪ್ಪಂದೇನು? ಇಲ್ಲ, ನಾವು ಹಲವಾರು ಬಾರಿ ಕೇಳಿದೀವಿ. ನಾವು ಏನು ಅವತ್ತಿಂದನೂ ಕೇಳ್ತಾ ಇದೀವಿ. ಅವ್ರು ಸಿದ್ದರಾಮಯ್ಯ ಅವ್ರು ಇದ್ದಾಗಿಂದನೂ ಕೇಳ್ತಾ ಇದೀವಿ, ನಮ್ಗೆ ಮಾಡಿ ಅಂತ. ಒಪ್ಪಂದ ಏನೇನು ಅಗ್ರಿಮೆಂಟ್ ಮಾಡ್ಕೊಟ್ಟಾರೆ ಯಾರ? ನಿನ್ಗೆ ಎಷ್ಟು ಗೊತ್ತದ? ಮಾಧ್ಯಮದವ್ರಿಗಿನ್ನ ಕಡಿಮೆ ನಮ್ಗೆ ಗೊತ್ತಿರೋದು. ನೀವೇ ಹೊಡೆಯೋದು ಫಸ್ಟು. ಹೋಯ್ತವ್ರೆ ಡೆಲ್ಲಿಗೆ, ಈಗ ಆಯ್ತದೆ ಇನ್ನೊಂದು 3 ದಿವಸದಲ್ಲಿ ಅಂತ. ಅಷ್ಟು ಗೊತ್ತಿಲ್ಲ ನಮ್ಗೆ.